नमस्कार दोस्तों, आप सभी का बिडर आज तक न्यूज चैनल में स्वागत है। न्यूज ಏನು ಮಾಡೋದು ಗೊತ್ತಾ? ಸ್ವಲ್ಪ ದಿವಸ ಆದಮೇಲೆ ಯಾವುದೋ ಒಂದು ಗಾಡಿ ಸಿಕ್ಕರೆ ಸಾಕು ಬರ್ರ, ಹೌದಾ? ಇದು ನ್ಯಾಚುರಲ್ ಹ್ಯಾಬಿಟ್ ಗಂಡ್ಮಕ್ಳು. ಅದೇ ಹೆಣ್ಮಕ್ಳು ಏನು ಮಾಡ್ತಾರೆ? ಡಾಲ್ ಜೊತೆ ಆಟ ಆಡ್ತಾರೆ, ಹೌದಾ? ಇದು ಇನ್ಸ್ಟಿಂಕ್ಟ್, ಬೇಸಿಕ್ ಇನ್ಸ್ಟಿಂಕ್ಟ್ ಎಲ್ಲರೂ ಹೊರಗಡೆ ಇರುತ್ತೆ. ಆದರೆ ಸ್ನೇಹಿತರೆ, ನಾನು ಇನ್ನೊಂದು ಹೇಳ್ತೀನಿ, ಕರೆ ಕೊಡ್ತೀನಿ ಈ ವೇದಿಕೆ ಮೂಲಕ. ಎಲ್ಲ ಸಹೋದರರು ಯಾರು ಇದ್ದಿರಲ್ಲ, ವಾಹನ ಚಾಲನೆ ಅನ್ನೋದು ಒಂದು ಕಾಯಕ. ಕೆಲವರಿಗೆ ಸ್ಕಿಲ್, ಕೌಶಲ್ಯ. ಈ ಕೌಶಲ್ಯ ನಿಮ್ಗೆ ಹಾಗೆ ನಡಿಗೆ ಹಾಗೂ ಸ್ವಿಮ್ಮಿಂಗ್ ವಿದ್ಯಾಭ್ಯಾಸ ಹೆಂಗಿದೆಯಲ್ಲ, ಅದೇ ಥರ ಕೌಶಲ್ಯ ಇದನ್ನು ದಯವಿಟ್ಟು ಎಲ್ಲರೂ ನಾನು ಅಪ್ರೋಚ್ ಮಾಡ್ತೀನಿ ಎಲ್ಲ ಲೇಡೀಸ್ಗೆ. ದಯವಿಟ್ಟು ವಾಹನ ಅಟ್ಲೀಸ್ಟ್ 2 ವೀಲರ್ ಆದರೂ ಕಲೀರಿ. ಇದು ಮುಂದೆ ಜೀವನದಂತ ಇದು. ಯಾಕಂದ್ರೆ ಹೇಳ್ತೀನಿ ಕೇಳ್ರಿ, ನೀವು ಡಿಪೆಂಡೆಂಟ್ ಆಗ್ತೀರಿ ಮುಂದೆ. ಎಲ್ಲರೂ ಗಂಡ್ಮಕ್ಳಂತೂ ಕಡ್ಡಾಯವಾಗಿ ಎಲ್ಲರೂ ನಡೆಸ್ತಾರೆ, 99% ಎಲ್ಲರೂ 2 ವೀಲರ್ಸ್ ನಡೆಸ್ತಾರೆ, ಕಾರ್ ನಡೆಸ್ತಾರೆ. ಆದರೆ ನೀವು ಮುಂದೆ ಡಿಪೆಂಡೆಂಟ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಬೇಕಂದ್ರೆ ದಯವಿಟ್ಟು ನೀವು ವಾಹನ ಚಾಲನೆ ಕಲೀರಿ. ಸ್ಲೋ ಆದರೂ ಪರವಾಗಿಲ್ಲ, ಕಲೀರಿ. ಅದೇ ರೀತಿ ನಾನು ನಿಮ್ಗೆ ಹೇಳಿದ ಕಾರಣ, ಫಸ್ಟ್ ವೇಗ. ಯಾವುದೇ ಒಂದು 2 ವೀಲರು ಮೋರ್ ದೆನ್ 45 km/h ಸ್ಪೀಡ್ ಹೋದರೆ ಆಕ್ಸಿಡೆಂಟ್ ಆದರೆ ಗಾಡಿ ಬೇರೆ, ನಡ್ಸೋದು ಬೇರೆ ಆಗ್ತದೆ, ಅಂದರೆ ಸಪ್ರೇಟ್ ಆಗ್ತದೆ. ಅವಾಗ ಏನಾಗುತ್ತೆ, ಗಾಯಗಳು ಜಾಸ್ತಿ ಆಗ್ತದೆ, ಅಂದರೆ ನಿಮಗೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, 60 km/h ವೆಹಿಕಲ್ ಯಾವುದೋ ಒಂದು ಹೋಗ್ತಾ ಇತ್ತಂದರೆ ಪರ್ ಸೆಕೆಂಡ್ ಇಟ್ ಕ್ರಾಸಸ್ 50 ಫೀಟ್ಸ್, 15 ಮೀಟರ್ ಅಥವಾ 50 ಫೀಟ್, ಅಂದರೆ ಇಲ್ಲಿಂದ ಅಲ್ಲಿವರೆಗೆ 1 ಸೆಕೆಂಡಲ್ಲಿ ಯಾವ ಅಬ್ಸ್ಟ್ಯಾಕಲ್ ಬಂತು ಅಥವಾ ಆಕ್ಸಿಡೆಂಟ್ ಆಯ್ತಂದ್ರೆ ಸಡನ್ ಆಗಿ ನಿಮಗೆ ಕಂಟ್ರೋಲ್ ಆಗೋದಿಲ್ಲ. ಮಿನಿಮಮ್ 2 ಸೆಕೆಂಡ್ ಬೇಕು ಮನುಷ್ಯನಿಗೆ ಬ್ರೇಕ್ ಹಾಕಬೇಕಾದ್ರೆ. ಅವಾಗ 50 to 100 ಫೀಟ್ ವಾಹನ ಚಾಲಿಸಿ. ಆದ್ದರಿಂದ ಫಸ್ಟ್ ಕಾರಣ ಸ್ಪೀಡ್ ಎಷ್ಟು ಜಾಸ್ತಿ ಇರುತ್ತೋ ಆಕ್ಸಿಡೆಂಟ್ ಅಲ್ಲಿ ಇಂಜುರೀಸ್ ಅಷ್ಟೇ ಜಾಸ್ತಿ ಆಗ್ತದೆ. ಆದ್ದರಿಂದ 2 ವೀಲರ್ ನಡೆಸಬೇಕಾದ್ರೆ ವಿದಿನ್ ಭಾರತೀಯ ದಂಡ ಸಂಹಿತೆ ಅಂತ ಕಾನೂನು ಇತ್ತು. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 2024 ಜುಲೈ 1ರಿಂದ ಭಾರತೀಯ ನ್ಯಾಯ ಸಂಹಿತೆ ಅಂತ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ಆ ವಿಷಯಗಳು ತುಂಬಾ ಮೀಡಿಯಾದಲ್ಲಿ ಬಂದರೂ ಸಹ ತಮ್ಮ ತಲೆಗೆ ಹೋಗಿರ್ಲಿಕ್ಕಿಲ್ಲ. ಕೇಳಿರ್ಬೇಕಲ್ಲಿ ಮೀಡಿಯಾದಾಗ ಹೊಸ ಕಾನೂನು ಬಂದು